CO1 ಭಾಗ 2. ಸೊ ಲಾಸ್ಟ್ ನಾವೇನು ನೋಡಿದ್ವಿ ಅಂತ ಹೇಳಿದ್ರೆ 22ನೇ ವರ್ಷಕ್ಕೆ ಅವನು 4 ಚಿನ್ನದ ಪದಕಗಳನ್ನು 45 ನಿಮಿಷಗಳಲ್ಲೇ ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಸೊ ಇವಾಗ 22 ವರ್ಷ ಆದ ನಂತರ ಅಂದರೆ 22 ವರ್ಷಕ್ಕೆ ಅವನು ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಪಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಪಡ್ಕೊಂಡಾಗ ಜರ್ಮನಿಯ ಪ್ರವಾಸ ಇವನಿಗೇನಾಗುತ್ತೆ, ಗೊಂದಲ ಆಗಿಬಿಡುತ್ತೆ. ಏನಕ್ಕೆ ಗೊಂದಲ ಆಗುತ್ತೆ ಅಂತ ಹೇಳಿದ್ರೆ, ಕರಿಯ ಜನಾಂಗದ ಸುಧಾರಣೆಗಾಗಿ ರಾಷ್ಟ್ರೀಯ ಸಂಸ್ಥೆ ಅಂತ ಹೇಳಿ ಅವರ ಕರಿಯರ ಹಕ್ಕುಗಳಿಗೋಸ್ಕರ ಹೋರಾಡ್ತಾ ಇರ್ತಕ್ಕಂಥ ಸಂಸ್ಥೆ ಏನು ಮಾಡುತ್ತೆ, ನೀನು ಹೋಗೋದು ಬೇಡ ಅಂತ ಹೇಳುತ್ತೆ. ಯಾಕೆ ಅಂತ ಹೇಳಿದ್ರೆ, ನಿನ್ನನ್ನು ಅಮೇರಿಕಾ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪದಕ ಗೆಲ್ಲಿಸ್ಕೊಳ್ಳೋದಕ್ಕೋಸ್ಕರ ನಿನ್ನನ್ನು ಉಪಯೋಗಿಸ್ಕೊಳ್ಳುತ್ತೆ ಹೊರತು ಅದ್ರ ಮೂಲಕವಾಗಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸದುಪಯೋಗಗಳಾಗೋದಿಲ್ವಲ್ಲ. ಸೊ ಆದ್ದರಿಂದ ನೀನು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಕೂಡ ಏನು ಮಾಡ್ತಾರೆ, ಸಂದೇಶಗಳನ್ನು ಕಳಿಸ್ತಾರೆ. ಅದಾದಮೇಲೆ ಜರ್ಮನಿಯಲ್ಲಿರ್ತಕ್ಕಂಥ ಜರ್ಮನ್ ಸರ್ಕಾರ ಏನು ಮಾಡುತ್ತೆ, ಅಮೇರಿಕಾದಿಂದ ಬರ್ತಾ ಇರ್ತಕ್ಕಂಥ ಕರಿಯರಾಗಲಿ ಅಥವಾ ಯಹೂದಿಗಳಾಗಲಿ ಅವರನ್ನು ಈ ಒಂದು ಕೂಟದೊಳಗಡೆ ಬಿಟ್ಕೊಳ್ಬಾರ್ದು ಅಥವಾ ಈ ಒಂದು ಕೂಟಕ್ಕೆ ಬರಬಾರ್ದು ಅಂತ ಹೇಳಿ ಒಂದು ಕಠಿಣವಾಗಿರ್ತಕ್ಕಂಥ ನಿಯಮವನ್ನು ಮಾಡುತ್ತೆ. ಆ ನಿಯಮವನ್ನು ಮಾಡಿದ ಮೇಲೆ ಅಮೇರಿಕಾ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಇಡೀ ಒಲಿಂಪಿಕ್ಸ್ ಕೂಟವನ್ನೇ ನಾನು ಬಹಿಷ್ಕಾರ ಮಾಡ್ತೀನಿ, ನಾನು ಬರೋದೇ ಇಲ್ಲ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಅವರು ಸ್ವಲ್ಪ ನಿಯಮಗಳನ್ನು ಸಡಿಲ ಮಾಡ್ತಾರೆ. ಸಡಿಲ ಮಾಡಿದ್ಮೇಲೆ ಸರಿ ಆಯಿತು ಅಂತ ಹೇಳಿ ತಮ್ಮ ದೇಶದ ಆಟಗಾರರನ್ನು ಅಮೇರಿಕಾ ಸರ್ಕಾರ ಕಳಿಸೋದಕ್ಕೆ ಮುಂದಾಗುತ್ತೆ. ಸೊ ಈ ಎಲ್ಲ ಗೊಂದಲಗಳನ್ನು ಇಟ್ಕೊಂಡು ಸೊ ಅವನು ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗ್ತಾನೆ. ಭಾಗಿಯಾದಾಗ ಮೊದಲ ಈವೆಂಟ್ ಯಾವುದು ಅಂತ ಹೇಳಿದ್ರೆ 100 ಮೀಟರ್ ಓಟ. ಆ 100 ಮೀಟರ್ ಓಟವನ್ನು ಅವನು ವಿಶ್ವ ದಾಖಲೆಯೊಂದಿಗೆ ಮುಗಿಸ್ಕೊಳ್ತಾನೆ. ಆಮೇಲೆ ಈ ಸೆಕೆಂಡ್ ರೌಂಡ್ ಯಾವುದು ಅಂತ ಹೇಳಿದ್ರೆ 200 ಮೀಟರ್ ಓಟ. ಇಲ್ಲಿ ಒಲಿಂಪಿಕ್ ದಾಖಲೆಯನ್ನು ಅವನು ಸ್ಥಾಪಿಸ್ತಾನೆ. ಸೊ ಸ್ಥಾಪಿಸಿದ್ರೂ ಕೂಡ ಹಿಟ್ಲರ್ ಏನು ಮಾಡ್ತಾನೆ, ಬಂದು ಅವನಿಗೆ ಒಂದು ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರೋ ಒಂದು ಅಪ್ರಿಸಿಯೇಷನನ್ನು ಹಿಟ್ಲರ್ ಕೊಡೋದಿಲ್ಲ. ಅದಾದಮೇಲೆ 3ನೇ ಸ್ಪರ್ಧೆ ಯಾವುದು ಅಂತ ಹೇಳಿದ್ರೆ ಲಾಂಗ್ ಜಂಪ್. ಈ ಲಾಂಗ್ ಜಂಪ್ ಇಲ್ಲಿ ಈ ಪಾಠದಲ್ಲಿ ಮತ್ತು ಜೆಸ್ಸಿ ಜೀವನದಲ್ಲಿ ಮತ್ತು ಸ್ಪೋರ್ಟ್ಸ್ಮನ್ಸ್ ಅಂತ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಯಾವ ರೀತಿ ಸ್ಪೋರ್ಟ್ಸ್ಮನ್ ಸ್ಪಿರಿಟನ್ನು ಮೆರಿಬೇಕು ಅನ್ನೋದನ್ನು ಈ ಒಂದು ಇನ್ಸಿಡೆಂಟ್ ತೋರಿಸ್ತಾ ಹೋಗುತ್ತೆ. ಏನು ಅಂತ ಹೇಳಿದ್ರೆ, ಅಮೇರಿಕಾದಿಂದ ಈ ಒಂದು ಲಾಂಗ್ ಜಂಪನ್ನು ಗೆಲ್ತಕ್ಕಂಥ ನೆಚ್ಚಿನ ಆಟಗಾರನಾಗಿ ಯಾರಿರ್ತಾರೆ ಅಂತ ಹೇಳಿದ್ರೆ ಜೆಸ್ಸಿ ಇರ್ತಾನೆ. ಅದೇ ಪ್ರಕಾರವಾಗಿ ಜರ್ಮನಿಯಲ್ಲಿ ನೆಚ್ಚಿನ ಆಟಗಾರನಾಗಿ ಲುಜ್ ಲಾಂಗ್ ಇರ್ತಾನೆ. ಸೊ ಅಕಸ್ಮಾತ್ ಅದರಲ್ಲಿ ಲುಜ್ ಲಾಂಗ್ ಸೋತ್ರೆ ಜರ್ಮನ್ ದೇಶಕ್ಕೆ ಅಪಮಾನ ಆಗ್ತದೆ, ಅಥವಾ ಜೆಸ್ಸಿ ಸೋತ್ರೆ ಅಮೇರಿಕಕ್ಕೆ ಅಪಮಾನ ಆಗುತ್ತೆ. ಸೊ ಇದರಿಂದ ಏನಾಗ್ತದೆ, ಇಬ್ಬರೂ ಕೂಡ ಪೈಪೋಟಿಯಲ್ಲೇ ಬೀಳ್ತಾರೆ ಮತ್ತು ಅಲ್ಲಿನ ಜನರು ಕೂಡ ನಮ್ಮ ದೇಶದವ್ರು ಗೆಲ್ಲಬೇಕು ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಜೆಸ್ಸಿಗೆ ಏನಾಗ್ಬಿಡುತ್ತೆ, ಈವೆಂಟಲ್ಲಿ ಭಾಗವಹಿಸಿದಾಗ ಕ್ವಾಲಿಫೈಯಿಂಗ್ ರೌಂಡಲ್ಲಿ ಸೊ 3 ರೌಂಡಲ್ಲಿ 2 ರೌಂಡು ತುಂಬ ಪ್ರೆಷರನ್ನು ತೆಗೆದುಕೊಂಡು ಫೌಲ್ ಮಾಡಿಬಿಟ್ಟಿರ್ತಾನೆ. 3rd ರೌಂಡಲ್ಲಿ ಹೋಗಬೇಕು. 3rd ರೌಂಡ್ ಹೋಗೋಕ್ಕೂ ಮುಂಚೆ ಏನು ಮಾಡ್ತಾರೆ, ಅವ್ನು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ. ಆವಾಗ ಲುಚ್ಲಾಂಗ್ ಬಂದು ಹಿಂದ್ಗಡೆಯಿಂದ ತಟ್ಟಿ ಅವನನ್ನು ಕರೆದು, ನೀನು ಎಲ್ಲಿಂದ ರನ್ ಸ್ಟಾರ್ಟ್ ಮಾಡ್ತೀಯೋ ಅಲ್ಲಿಂದ 1 ಫೂಟ್ ಹಿಂದಕ್ಕೆ ಹೋಗಿ ಅಲ್ಲಿಂದ ಓಡಬೇಕು. ಮತ್ತು ನೀನು ಎಲ್ಲಿ ಟೇಕ್ ಆಫ್ ಆಗ್ತೀಯ, ವೈಟ್ ಬೋರ್ಡ್ ಇರುತ್ತಲ್ಲ, ಆ ಟೇಕ್ ಆಫ್ ಬೋರ್ಡ್ ಹತ್ರ 1 ಫೀಟ್ ಹಿಂದೆ ಇಟ್ಬಿಟ್ಟು ನೀನು ಟೇಕ್ ಆಫ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಲ್ಯಾಂಡ್ ಆಗ್ತೀಯ ಅಂತ ಹೇಳಿ ಒಂದು ನಿಯಮವನ್ನು ಹೇಳ್ಕೊಡುತ್ತೆ. ಸೊ ಈ ನಿಯಮವನ್ನು ಅವನು ಪಾಲನೆ ಮಾಡ್ಬೋದಿತ್ತು ಅಥವಾ ಪಾಲನೆ ಮಾಡೋದಲ್ಲೂ ಇರ್ಬೋದಿತ್ತು. ಯಾಕೆ ಅಂತ ಹೇಳಿದ್ರೆ, ಪದಕವನ್ನು ತಪ್ಪಿಸ್ಬೋದು ಅಂತ ಹೇಳಿ ಅವನ ಅಪೋಸಿಷನ್ನಲ್ಲಿರ್ತಕ್ಕಂಥವ್ನು ಬಂದು ಹೇಳಿದಾಗ ಏನಾಗ್ಬೋದಿತ್ತು, ಅವನನ್ನು ನಮ್ಮದೇ ಇರ್ಬೋದಿತ್ತು. ಆದರೆ ಅವನು ಏನು ಹೇಳ್ಕೊಡ್ತಾನೋ ಅದೇ ಪ್ರಕಾರವಾಗಿ ಅವನು ಮಾಡ್ತಾನೆ. ಅದೇ ಪ್ರಕಾರವಾಗಿ ಮಾಡೋದ್ರ ಮೂಲಕವಾಗಿ 3ನೇ ಗೋಲ್ಡ್ ಮೆಡಲನ್ನು ಅವನು ಪಡ್ಕೊಳ್ತಾನೆ. ಸೊ 3ನೇ ಗೋಲ್ಡ್ ಮೆಡಲ್ನ ಪಡ್ಕೊಂಡ. ಸೊ ಇವನು ಅಮೇರಿಕಾದಿಂದ ಬರಬೇಕಾದಾಗಲೇ ಕೂಡ ಇವನಿಗೇನಾಗಿರುತ್ತೆ, 3 ಈವೆಂಟ್ಗಳಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಹೇಳಿ ಬಂದಿರ್ತಾನೆ. ಅದಾದಮೇಲೆ 4ನೇ ಈವೆಂಟು 4x100 ರಿಲೇಯಲ್ಲೂ ಕೂಡ ಇವನು ಭಾಗವಹಿಸೋದಕ್ಕೆ ಅವಕಾಶ ಸಿಗುತ್ತೆ. ಯಾಕೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಅಮೇರಿಕಾಯಿಂದ ಇಬ್ಬರು ಯಹೂದಿ ಜನಾಂಗದ ಆಟಗಾರರು ಬಂದಿರ್ತಾರೆ. ಒಬ್ಬ ಮಾರ್ಟಿ ಗ್ಲಿಕ್ಮನ್ ಮತ್ತು ಸ್ಯಾಮ್ ಸ್ಟ್ರೋಲರ್ ಅಂತ ಹೇಳಿ ಇಬ್ಬರು ಆಟಗಾರರು. ಅವರಿಬ್ಬರು ಕೂಡ 4x100 ಭಾಗವಹಿಸಬೇಕಾಗಿತ್ತು. ಸೊ ಅವರಿಬ್ಬರನ್ನ ಕೂಟದಿಂದ ಅಂದರೆ ಆ ಒಂದು ರನ್ನಿಂಗ್ ಈವೆಂಟಿಂದ ಹೊರಗಡೆ ಇಟ್ಬಿಟ್ಟು ಆ ಜಾಗಕ್ಕೆ ಇವನನ್ನು ಕೂಡ ಸೇರಿಸ್ಕೊಳ್ತಾರೆ, ಯಾರೋ ಜೆಸ್ಸಿಯನ್ನು. ಸೊ ಈ ಒಂದು ಈವೆಂಟಲ್ಲೂ ಕೂಡ 4ನೇ ಚಿನ್ನದ ಪದಕವನ್ನು ಅವನು ಗೆಲ್ತಾನೆ. 1936ರವರೆಗೂ ಕೂಡ ಯಾರೂ ಕೂಡ ಒಂದು ಈವೆಂಟಲ್ಲಿ ಅಂದರೆ ಈವೆಂಟ್ ಒಳಗಡೆ ಒಂದಕ್ಕಿಂತ ಹೆಚ್ಚಿನ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ ಯಾವುದೇ ಉದಾಹರಣೆಗಳಿರಲಿಲ್ಲ. ಇವನು 1936ರಲ್ಲಿ ನಡೆದಿರತಕ್ಕಂತಹ ಈ ಒಂದು ಒಲಿಂಪಿಕಲ್ಲಿ ಅವನು 4 ಚಿನ್ನದ ಪದಕಗಳನ್ನು ಗೆದ್ಕೊಳ್ತಾನೆ. ಈ ಒಂದು ದಾಖಲೆ ಎಲ್ಲಿವರೆಗೂ ಇರ್ತದೆ ಅಂತ ಹೇಳಿದ್ರೆ 1988ರ ಸೋಲ್ ಒಲಿಂಪಿಕ್ನಲ್ಲಿ ಕಾರ್ಲ್ ಲೂಯಿಸ್ 5 ಚಿನ್ನದ ಪದಕಗಳನ್ನು ಗೆದ್ಕೊಳ್ಳೋವರೆಗೂ ಕೂಡ ಈ ಒಂದು ದಾಖಲೆ ಹಾಗೆ ಉಳ್ಕೊಂಡಿರತ್ತೆ. ಸೊ ಇದಾದ ಮೇಲೆ 4 ಚಿನ್ನದ ಪದಕವನ್ನು ಗೆದ್ಕೊಂಡ್ಮೇಲೆ ಜರ್ಮನ್ ಸರ್ಕಾರದಲ್ಲಿರ್ತಕ್ಕಂಥ ಹಿಟ್ಲರ್ ಬಂದು ಒಂದು ರೀತಿಯಾಗಿರ್ತಕ್ಕಂಥ ಅಪ್ರಿಸಿಯೇಷನನ್ನು ಕೂಡ ಅವನು ಮಾಡೋದಿಲ್ಲ. ಸೊ ಅಪ್ರಿಸಿಯೇಷನ್ನ ಮಾಡೋದಿಲ್ಲ.
ಅದಾದಮೇಲೆ ಲುಜ್ಲಾಂಗ್ ಹೇಳ್ಕೊಟ್ಟಿರ್ತಕ್ಕಂಥ ಐಡಿಯಾ ಮೂಲಕವಾಗಿ 3ನೇ ಚಿನ್ನದ ಪದಕವನ್ನು ಗೆದ್ದಿದ್ದಲ್ಲ. ಸೊ ಲುಜ್ಲಾಂಗ್ ಬಂದ್ಬಿಟ್ಟು ಇವಾಗ ಅವನಿಗೂ ಕೂಡ ಅಪ್ರಿಸಿಯೇಷನನ್ನು ಮಾಡ್ತಾನೆ. ಹಿಟ್ಲರ್ ಎದುರುಗಡೆ ಅಪ್ರಿಸಿಯೇಷನನ್ನು ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್. ಅದಾದಮೇಲೆ ಅಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಜನ ಈ ಜಸ್ಸಿಯ ಅಭಿಮಾನಿಗಳಾಗ್ತಾರೆ. ಅದರಲ್ಲಿ ಡಚ್ ಆಟಗಾರ್ತಿ ಫ್ಯಾನಿ ಬ್ಲ್ಯಾಂಕರ್ಸ್ ಅಂತ ಹೇಳಿ ಇವರನ್ನೇ ಕೋಚ್ ಇಟ್ಕೊಂಡು ಮುಂದೆ ಇವಳು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾಳೆ. ಅದಾದಮೇಲೆ ಲೇನಿ ರಿಫೆನ್ಸ್ ಪಾಲ್. ಸೊ ಇವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ ಜಸ್ಸಿಯ ಎಲ್ಲ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಳ್ಳುತ್ತಾಳೆ. ಸೊ ಇದ್ರ ಮೂಲಕ ಮಾಡಿಕೊಂಡು ಎಲ್ಲ ಆಗತ್ತೆ. ಅದಾದಮೇಲೆ ಸೊ ಅವರವರ ದೇಶಕ್ಕೆ ಅವರು ಹೋಗ್ತಾರೆ. ಅದಾದಮೇಲೆ ಲುಜ್ಲಾಂಗ್ ಮತ್ತು ಜಸ್ಸಿ ನಡುವೆ ಪತ್ರದ ಮೂಲಕವಾಗಿ ಸ್ನೇಹ ಬೆಳೀತಾ ಹೋಗ್ತಾ ಇರ್ತದೆ. ಆಮೇಲೆ ಒಂದು ಸಲ ಲುಜ್ಲಾಂಗ್ ಏನು ಮಾಡ್ತಾನೆ, ಪತ್ರವನ್ನು ಬರೀತಾನೆ. ನೋಡಪ್ಪ, ಯುದ್ಧ ಅನ್ನೋದು ಬರೋದಕ್ಕೂ ಮುಂಚೆ ನಾವೆಲ್ಲ ಹೇಗಿದ್ವಿ, ಯುದ್ಧ ಬಂದಮೇಲೆ ನಾವು ಯಾವ ರೀತಿ ದೂರ ಆಗೋಗಿದ್ದೀವಿ, ಯುದ್ಧದಿಂದ ಯಾವ್ಯಾವ ರೀತಿ ಪರಿಣಾಮಗಳು ಉಂಟಾಗ್ತವೆ ಅನ್ನೋದನ್ನು ನೀನು ಹೋಗಿ ನನ್ನ ಮಗನಿಗೆ ನೀನು ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವನೊಂದು ಪತ್ರವನ್ನು ಬರೀತಾನೆ. ಸರಿ ಅಂತ ಹೇಳಿ ಸೊ ಎಷ್ಟೋ ವರ್ಷ ಆದಮೇಲೆ ಏನು ಮಾಡ್ತಾನೆ, ಇವನು ಅವನ ಮಗನನ್ನು ಹುಡ್ಕೊಂಡು ಜರ್ಮನಿಗೆ ಬರ್ತಾನೆ. ಜರ್ಮನಿಗೆ ಬಂದ್ಬಿಟ್ಟು ಅವನ ಮಗನನ್ನು ಮಾತಾಡಿಸ್ತಾನೆ. ಸೊ ಯುದ್ಧ ಅಂದರೆ ಹೀಗಿರುತ್ತೆ, ಯುದ್ಧದ ಮೂಲಕವಾಗಿ ಹೀಗಾಗತ್ತೆ ನೋಡು, ಯುದ್ಧಕ್ಕೂ ಮುಂಚೆ ನಾವು ಸ್ನೇಹಿತರು ಹೆಂಗಿದ್ವಿ, ಯುದ್ಧದ ನಂತರದಲ್ಲಿ ನಾವು ಹೆಂಗಾಗಿದ್ದೀವಿ ಅಂತ ಹೇಳಿದ್ರೆ ಅಪೋಸಿಷನ್ ಆಗಿದ್ವಿ. ಸೊ ನೀನೊಂದು ದೇಶ ನಾನೊಂದು ದೇಶ, ಇದ್ರ ಪರವಾಗಿ ಹೋರಾಡಬೇಕು ಅಂತ ಹೇಳಿ ಸೈನಿಕರಾಗೋ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಅವನಿಗೆ ಯುದ್ಧದ ಭೀಕರತೆಯನ್ನು ತಿಳಿಸ್ಬಿಟ್ಟು ಬರ್ತಾರೆ. ಅದಾಗಿ ಒಂದು 2-3 ವರ್ಷ ಆದಮೇಲೆ ಲುಜ್ಲಾಂಗ್ ಮಗನಿಗೆ ಮದುವೆ ಸೆಟ್ ಆಗುತ್ತೆ. ಸೊ ಮದುವೆ ಸೆಟ್ ಆದಮೇಲೆ ಅವ್ನ ಪಕ್ಕದಲ್ಲಿ ನಿಲ್ತಕ್ಕಂಥ ಬೆಸ್ಟ್ ಮ್ಯಾನ್ ಯಾರು ಅಂತ ಹೇಳಿದಾಗ ಇವನು ಅದೇ ಜಸ್ಸಿಯನ್ನು ಆಯ್ಕೆ ಮಾಡಿಕೊಂಡು ತನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಳ್ತಕ್ಕಂಥ ಯೋಚನೆಯನ್ನು ಮಾಡ್ತಾನೆ. ಅದಾದಮೇಲೆ 1948ಕ್ಕೆ ಮತ್ತೆ ಒಲಿಂಪಿಕ್ ಆಯೋಜನೆ ಆಗುತ್ತೆ. ಬಟ್ ಈ ಟೈಮಲ್ಲಿ ಅವನು ಅದರಲ್ಲಿ ಪಾಲ್ಗೊಳ್ಳಲಿಲ್ಲ. ಅದಾದಮೇಲೆ 1972ರಲ್ಲಿ ಮ್ಯೂನಿಕ್ ಒಲಿಂಪಿಕ್ಕಿಗೆ ವಿಶೇಷ ಅತಿಥಿಯಾಗಿ ಅವನನ್ನು ಕರೆಸ್ಕೊಂಡಾಗಲೂ ಕೂಡ ಆ ದಂತಕತೆಯಾಗಿರ್ತಕ್ಕಂಥ 4 ಚಿನ್ನದ ಮೆಡಲ್ಗಳನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಬಂದಿಯಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಜಸ್ಸಿ 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 ಅಂತ ಹೇಳಿ ಆದಿಬೀದಿಯಲ್ಲೆಲ್ಲರೂ ಕೂಡ ಕೂಗಾಡ್ತಾ ಹೋಗ್ತಾರೆ. ಅದಾದಮೇಲೆ 1955ರಲ್ಲಿ ಭಾರತಕ್ಕೂ ಕೂಡ ಬರ್ತಾನೆ. ಭಾರತಕ್ಕೆ ಬಂದಾಗ ಅವನು ಈ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಎತ್ತುತ್ತಾನೆ ಹೊರತು ಈ ಯುದ್ಧದ ಭೀಕರತೆ ಹೀಗಾಗತ್ತೆ, ಸೊ ಯುದ್ಧದಿಂದ ನಾವು ನಾಶವನ್ನು ಹೇಗೆ ಕಾಣ್ತೀವಿ ಅನ್ನೋದನ್ನು ಹೇಳ್ತಾನೆ ಹೊರತು ತಾನು ಹೇಗೆ 4 ಚಿನ್ನದ ಪದಕವನ್ನು ಗೆದ್ದೆ ಅಂತ ಯಾವತ್ತೂ ಕೂಡ ಹೇಳ್ಕೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಧನೆ ಅನ್ನೋದು ಬೇರೆಯವ್ರು ಮಾತಾಡಬೇಕೇ ಹೊರತು ನಾವು ಮಾತಾಡಬಾರ್ದು. ಅದಾದಮೇಲೆ ಅದೇ ದೇಶದಲ್ಲಿ ಯಾವ ಮಟ್ಟಕ್ಕೆ ಇವನಿಗೂ ಒಂದು ಸ್ಥಿತಿ ಉಂಟಾಗಿತ್ತು ಅಂತ ಹೇಳಿದ್ರೆ 1976ರಲ್ಲಿ ಅವನು ಬರ್ಲಿನ್ ಒಲಿಂಪಿಕ್ಕಲ್ಲಿ ಗೆದ್ಕೊಂಬಂದಿರ್ತಕ್ಕಂಥ ಗೋಲ್ಡ್ ಮೆಡಲ್ಗೆ ಅಧಿಕೃತವಾಗಿರ್ತಕ್ಕಂಥ ಮಾನ್ಯತೆಯನ್ನು ಅಮೆರಿಕ ಸರ್ಕಾರ ಕೊಡುತ್ತೆ. ಅಲ್ಲಿವರೆಗೂ ಕೂಡ ಕೊಟ್ಟಿರೋದಿಲ್ಲ. ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕಾದಾಗ ಇನ್ನೇನು ಸಾಯೋ ಹಂತಕ್ಕೆ ಬಂದಿದ್ದಾಗ ಜಸ್ಸಿ ಒಂದು ಮಾತು ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ಹಿಟ್ಲರ್ ಹೊರಟು ಹೋದ, ಆದರೆ ನಾನು ಇನ್ನು ಇಲ್ಲೇ ಇದ್ದೇನೆ ಎಂದು ಹೇಳಿದ. ಸೊ ಈ ಮಾತು ಏನು ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಹಿಟ್ಲರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸತ್ತೋದ, ಆದರೆ ಅವನು ನಿರ್ಮಾಣ ಮಾಡಿರ್ತಕ್ಕಂಥ ಕೆಲವೊಂದು ನಿಯಮಗಳಿದ್ವಲ್ಲ, ಆ ನಿಯಮಗಳಿನ್ನೂ ಉಳ್ಕೊಂಡಿದ್ದಾವೆ. ಆ ನಿಯಮಗಳಲ್ಲಿ ನಾನು ಕೂಡ ಬಾಳ್ತಾ ಇದ್ದೀನಿ. ಅಂತಹ ನಿಯಮಗಳನ್ನು ಯಾವಾಗ ನಾವು ಹೋಗಿಸ್ತೀವಿ ಅಂಥೇಳಿ ಜಗತ್ತಿಗೆ ಸಾರ್ತಾನೆ. ಅದರ ಜೊತೆಗೆ ಇಡೀ ಆಟಕ್ಕಾಗಲಿ, ಮನುಕುಲಕ್ಕಾಗಲಿ, ಬದುಕಿಗಾಗಲಿ, ಚಿಂತನೆಗಾಗಲಿ, ಕ್ರಿಯೆಯಲ್ಲಾಗಲಿ ಎಲ್ಲದರೂ ಕೂಡ ಎಲ್ಲದರಲ್ಲೂ ಕೂಡ ಇವನೇನಾಗಿದ್ದ, ಪರಿಶುದ್ಧನಾಗಿದ್ದ. ಸೊ ಪರಿಶುದ್ಧನಾಗಿರೋದ್ರಿಂದ ಇವನನ್ನು ನಾವು ರೋಲ್ ಮಾಡೆಲ್ ಅಂತ ಹೇಳಿ ಕೂಡ ಕರೆಯೋದಕ್ಕೆ ಸಾಧ್ಯತೆ ಇರ್ತದೆ. 1980ರಲ್ಲಿ ತನ್ನ 67ನೇ ವಯಸ್ಸಿನಲ್ಲಿ ಅವರು ಮರಣವನ್ನು ಅಪ್ತಾರೆ. ಸೊ ಇದರ ಮೂಲಕವಾಗಿ ಇಡೀ ಜಸ್ಸಿ ಓವನ್ ಅನ್ನೋ ಒಂದು ಪಾಠ ನಮಗೇನು ತೋರಿಸ್ಪಡಿಸುತ್ತೆ ಅಂತ ಹೇಳಿದ್ರೆ, ಸಾಧನೆ ಮತ್ತು ಸವಾಲು ಯಾವಾಗಲೂ ನಮ್ಮ ಎದುರುಗಡೆ ಬರ್ತಾನೆ ಇರುತ್ತೆ. ಅಂದರೆ ಸಾಧನೆಯನ್ನು ಮುಟ್ಟಬೇಕಾದಾಗ ಸವಾಲುಗಳು ಎದುರಾಗ್ತವೆ, ಅಡೆತಡೆಗಳು ಎದುರಾಗ್ತವೆ. ಅದೆಲ್ಲವನ್ನು ಮೀರಿ ಯಾರು ಮುಂದೆ ಹೋಗ್ತಾರೋ ಅವರು ಮಾತ್ರ ಆ ಒಂದು ಸಾಧನೆಯ ಹಂತವನ್ನು ಸೇರೋದಕ್ಕೆ ಸಾಧ್ಯ ಅನ್ನೋದನ್ನು ಜಸ್ಸಿನೂ ಕೂಡ ತೋರಿಸ್ಕೊಡ್ತಾನೆ. ಅದೇ ರೀತಿ ಪೇಲೆಯೂ ಕೂಡ ತೋರಿಸ್ಕೊಡ್ತಾನೆ. ಸೊ ಇದಿಷ್ಟು ಈ ಪಾಠ. ಥ್ಯಾಂಕ್ ಯು.